ಹಾಯ್ ಹಲೋ ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತು ನಿಮಗೆ ಸಖತ್ ಟೇಸ್ಟಿಯಾಗಿರುವಂಥ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದೀನಿ. ಏನಂದರೆ ಇದು ತೊಗರಿಬೇಳೆಯಲ್ಲಿ ಮಾಡಿರೋಂಥ ಪೊಂಗಲ್. ಇದು ಎಷ್ಟು ಟೇಸ್ಟಿಯಾಗಿದೆ ಅಂದರೆ ತುಂಬ ಆ ಖಾರ ಪೊಂಗಲ್ಗಿಂತ ತುಂಬ ಡಿಫ್ರೆಂಟಾಗಿದೆ. ಇದನ್ನೊಮ್ಮೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಇದು ಮಕ್ಕಳಿಗೆ ತುಂಬ ಹೆಲ್ದಿ ಕೂಡ ಇದೆ ಈ ಟಿಫನ್ನು. ಯಾಕಂದರೆ ಇದರಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಿಸುವಂಥ ಕೆಲವು ಪದಾರ್ಥಗಳಿದೆ. ಇದನ್ನು ನೀವು ಮಕ್ಕಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೊಟ್ಟು ಮಧ್ಯಾಹ್ನ ಲಂಚ್ಗೂ ಕೂಡ ಹಾಕಿ ಕಳಿಸ್ಬೋದು. ಅಷ್ಟು ಟೇಸ್ಟಿಯಾಗಿದೆ. ಇದನ್ನು ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕಿ ನೆನೆಸಿಟ್ಬಿಡಿ. ಯಾಕಂದರೆ ಅದು ನೆನೆದಷ್ಟು ರಸ ಚೆನ್ನಾಗಿ ಬಿಡುತ್ತಲ್ಲ, ಅದಕ್ಕೋಸ್ಕರ ಅದನ್ನು ಒಂದು ಸೈಡಲ್ಲಿ ಇಟ್ಬಿಡಿ. ಈಗ ಮತ್ತೆ ಇನ್ನೊಂದು ಬೌಲ್ ತೊಗೊಂಡು ಒಂದು ಪಾವು ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು, ಅರ್ಧ ಪಾವು ತೊಗರಿಬೇಳೆನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಒಂದು 3 ಸರಿ. ನಾನು ಡಿಪಾವ್ ಅಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಮನೇಲಿರೋ ಸೋನಾಮಸೂರಿ ಅಕ್ಕಿನೇ ತೊಗೊಬೋದು. ಬಟ್ ಡಿಪಾವ್ ಅಕ್ಕಿ ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಮತ್ತು ಸ್ವಲ್ಪ ಗಂಜಿ ಟೈಪ್ ಬರುತ್ತಲ್ಲ, ಸೊ ಅದಕ್ಕೆ ನಾನು ಈ ಅಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ನಾರ್ಮಲ್ ಅಕ್ಕಿನೇ ಯೂಸ್ ಮಾಡ್ಕೊಳ್ಳಿ. ಇದನ್ನು ಒಂದು 1/4 ಗಂಟೆ ನೆನೆಸಿಟ್ಕೊಂಬಿಡಿ. ಇದನ್ನು ಫಸ್ಟ್ ಇದೇ ಮಾಡಿ ನೆನೆಸ್ಕೊಂಬಿಡಿ. ಆಮೇಲೆ ನಾವು ಒಗ್ಗರಣೆ ಹಾಕೋವರೆಗೂ ಅದು ನೆನೆಯುತ್ತೆ. ಈಗ ನೋಡಿ, ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನೋಡಿ 1 ಸ್ಪೂನು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ 2 ಸ್ಪೂನು ತುಪ್ಪ ಹಾಕ್ಬೋದು. ಯಾಕಂದರೆ ಮಕ್ಕಳು ತಿನ್ನಿಸ್ತಿರಲ್ಲ, ಹಾಕ್ಬೋದು, ಪರವಾಗಿಲ್ಲ. ನೋಡಿ ಒಂದು 3 ಟೇಬಲ್ ಸ್ಪೂನ್ ಮೆಣಸು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು. ಚೆನ್ನಾಗಿ ಕಾಯಿ ಸಾಸಿವೆ ಕೂಡ ಹಾಕಿದ್ದೀವಲ್ವ, ಅದು ಕೂಡ. ಇದನ್ನ ನೀವು ಚೆನ್ನಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೋಡಿ ಕ್ವಿಕ್ ಕೂಡ ಇದನ್ನ ಈ ರೆಸಿಪಿನ ನೀವು ಮಾಡ್ಕೊಂಡು. ಶುಂಠಿ ಹಾಕೋತಾ ಇದ್ದೀನಿ ನಾನು, ಯಾವುದೇ ರೀತಿ ಸಾಸಿವೆ ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಹಾಕ್ತಾ ಇದ್ದೀನಿ ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವು. ನೋಡಿ ನಾನು ಕಾಳು ಮೆಣಸೆ ಹಾಕಿದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹಾಕ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ನಾವು ಜಜ್ಜಿಟ್ಕೊಂಡಿದ್ವಲ್ಲ, ಆ ಶುಂಠಿನ ತುಂಬ ಪೇಸ್ಟ್ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹಾಗೆ ಶುಂಠಿ ಸ್ವಲ್ಪ ಬಾಯಿಗೆ ಸಿಕ್ಕಬೇಕು, ಆ ರೀತಿಯಾಗಿ ಸ್ವಲ್ಪ ಶುಂಠಿನ ಜಜ್ಕೊಳ್ಳಿ. ನೋಡಿ, ಈಗ ಹಾಕಿರುವಂಥ ಪದಾರ್ಥಗಳೆಲ್ಲ ಇಮ್ಯುನಿಟಿ ಪವರ್ ಇರುವಂಥ ಪದಾರ್ಥಗಳನ್ನೇ ನಾನು ಹಾಕಿದ್ದೀನಿ. ನೋಡಿ, ಈಗ ಬೆಳ್ಳುಳ್ಳಿ ಎಸಳು ಅಂದರೆ ಜಜ್ಜಿಲ್ಲ ಬೆಳ್ಳುಳ್ಳಿನ ಹಾಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಒಂದು 3 ಹಸಿಮೆಣಸಿನ್ಕಾಯಿ, ಒಂದು 3 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಳ್ಳಿ. ಖಾರ ಇನ್ನೂ ಬೇಕು ಅಂದರೆ ನಿಮಗೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ನೀವು ಹಾಕೋಬೋದು ಮೆಣಸಿನ್ಕಾಯಿನ. ನಾನು 3 ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಚಿಲ್ಲಿ ಪೌಡರ್ ಕೂಡ ಹಾಕ್ತೀನಿ, ಅದಕ್ಕೋಸ್ಕರ ನಾನು 3 ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡಿಕೊಂಡು ನೋಡಿ, ಇದರಲ್ಲಿ ಬೆಳ್ಳುಳ್ಳಿ, ಮೆಣಸು ಮತ್ತು ಜೀರಿಗೆ, ಶುಂಠಿ ಪ್ರತಿಯೊಂದೂ ಇಮ್ಯುನಿಟಿ ಪವರ್ ಇರೋಂಥನೇ ಪದಾರ್ಥಗಳು. ಎಲ್ಲನೂ ಮಕ್ಕಳ ದೇಹಕ್ಕೆ ಸೇರಿದ್ರೆ ಅವ್ರಿಗೆ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ನೋಡಿ, ಇವಾಗ ನಾನು 1 ಈರುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ಹೆಚ್ಕೊಂಡಿದ್ದೀನಿ ಈರುಳ್ಳಿ. ಈ ಥರ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು ಈರುಳ್ಳಿ. ಬೇಕು ಅಂದರೆ ನೀವು ಇನ್ನೂ 1 ಈರುಳ್ಳಿನ ಹಾಕೋಬೋದು ದಪ್ಪದಾಗೆ ಹೆಚ್ಕೊಂಡು. ನಾನು ಸಾಕು ಅಂತ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು 1 ಟೊಮೆಟೊ ತೊಗೊಂಡಿದ್ದೀನಿ. ಏಕೆಂದರೆ ನಾವು ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀವಲ್ವ, ಸೊ ಅದಕ್ಕೆ 1 ಸಾಕು. ಸ್ವಲ್ಪ ಅರಿಶಿನ ಪುಡಿ, ಅರ್ಧ ಸ್ಪೂನು ಧನಿಯಾ ಪುಡಿ, ಅರ್ಧ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಬೇಕು ಅಂದರೆ ಮಾಮೂಲಿ ಮೆಣಸಿನ್ಕಾಯಿ ಪೌಡ್ರ್ ಕೂಡ ಹಾಕೋಬೋದು. ನಾನಿವಾಗ ಸಾಂಬಾರು ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಸಾಂಬಾರು ಪೌಡರ್ ಅಂದರೆ ನೀವು ಬೇಳೆ ಸಾಂಬಾರು ಪೌಡ್ರು ಇರುತ್ತಲ್ಲ ಮನೆಯಲ್ಲಿ, ಅದನ್ನೇ ಹಾಕ್ಕೊಳ್ಳಿ ಸಾಕು. ಇಲ್ಲಾಂದರೆ ರಸಂ ಪೌಡ್ರ್ ಇದ್ದರೂ ಕೂಡ ಅದನ್ನು ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಎಣ್ಣೆ ಬಿಡಬೇಕು ಅದು. ಈಗ ನಾವು ಏನು ತೊಳೆದು ಇಟ್ಕೊಂಡಿದ್ವಲ್ಲ ಅಕ್ಕಿ ಮತ್ತು ತೊಗರಿಬೇಳೆ, ಅದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲೆಗೆಲ್ಲ ಚೆನ್ನಾಗಿ ಹೊಂದೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದರಲ್ಲೇ ಕಲಿಸ್ಕೊಳ್ಳಿ ಚೆನ್ನಾಗೆ. ಈ ರೀತಿ ಕಲಸಿಟ್ಕೊಬೇಕು ನೀಟಾಗೆ. ಈಗ ನಾವು
ಇದಕ್ಕೆ ನಾವು ನೀರು ಹಾಕಬೇಕು. ನೀರು ಹೇಗೆ ಹಾಕಬೇಕು ಅಂದರೆ, ನಾವು 1:2 ಹಾಕ್ತೀವಲ್ವ, ಆ ಥರ ಹಾಕಬಾರ್ದು. ನಾವು ಇವಾಗ 1:3 ಹಾಕ್ಕೋಬೇಕು. ಯಾಕಂದರೆ ಇದು ಸ್ವಲ್ಪ ನಮಗೆ ತೆಳ್ಳಗೆ ಬರಬೇಕು. ಸೊ ಅದಕ್ಕೆ ನಾನು 1:3 ಹಾಕಿದ್ದೀನಿ. ಇವಾಗ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವೋ ಅದ್ರ 3ರಷ್ಟು ನಾವು ನೀರು ಹಾಕ್ಕೊಬೇಕು. ನೋಡಿ, ನೀವು ಸ್ವಲ್ಪ ಬಿಸಿನೀರು ಇಟ್ಕೊಂಬಿಡಿ ಫಸ್ಟೇ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡುವಾಗ ನಮಗೆ ತಣ್ಣೀರೆಲ್ಲ ಹಾಕಿ ಅದು ಕುದಿಯೋವರೆಗೂ ಲೇಟ್ ಆಗುತ್ತೆ. ಸೊ ಪಕ್ಕದಲ್ಲಿ ನೀವು ಒಂದು ತಪ್ಪಲೆಯಲ್ಲಿ ಬಿಸಿನೀರು ಇಟ್ಕೊಂಡ್ಬಿಟ್ರೆ ಬೇಗನೂ ಕ್ವಿಕ್ಕಾಗೂ ಕೂಡ ಆಗುತ್ತೆ. ನೋಡಿ, ಈ ರೀತಿ ಒಂದು 3 ಬಟ್ಲಷ್ಟು ನೀರು ಹಾಕಿ ಈಗ ಅದು ಕುದಿಯೋವರೆಗೂ ಬಿಟ್ಟು ಆಮೇಲೆ ಕಲ್ಲುಪ್ಪು ಹಾಕ್ಕೊಳ್ಳಿ. ಇಲ್ಲಾಂದರೆ ಹಾಗೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ಯಾಕಂದರೆ ಬಿಸಿನೀರು ಹಾಕಿರ್ತೀವಲ್ವ, ಸೊ ಬೇಗ ಕುದಿಯುತ್ತೆ. ಇದನ್ನು ನಾನು 1ರಿಂದ 2 ವಿಷಲ್ ಕೂಗಿಸ್ಕೊತೀನಿ. ನೋಡಿ, ಇವಾಗ ಕೂಗಿಸ್ಕೊಂಡಿದ್ದೀನಿ. ನಾನಿನ್ನೂ ಹುಣ್ಸೆಹಣ್ಣು ನೀರು ಇದಕ್ಕೆ ಹಾಕಿಲ್ಲ. ಯಾಕೆ ಅಂದರೆ ಅದು ಫ್ಲೇವರ್ ಸಿಗಲ್ಲ ಫ್ರೆಂಡ್ಸ್. ಅದಕ್ಕೆ ಮೊದಲೇ ನಾವು ಹಾಕಿ ಕೂಗಿಸ್ಬಿಟ್ರೆ ಅದ್ರ ಫ್ಲೇವರ್ ಸಿಗಲ್ಲ, ಹುಳಿ ಫ್ಲೇವರು. ಸೊ ಅದಕ್ಕೆ ನಾವು ಮತ್ತೆ ಸ್ಟವ್ ಹಚ್ಚಿ ಈಗ ನಾವು ಏನು ಕಲಿಸ್ಕೊಂಡಿದ್ದೀವಲ್ಲ ಹುಣ್ಸೆಹಣ್ಣ, ಅದನ್ನು ಚೆನ್ನಾಗಿ ಕಲಸಿ ಸೋಸ್ಕೊಂಬಿಡಿ. ಸೋಸ್ಕೊಂಡು ಆಮೇಲೆ ಹುಣ್ಸೆಹಣ್ಣು ನೀರನ್ನ ಮೇಲಾಕಿ ಒಂದು 5ರಿಂದ 10 ನಿಮಿಷ ಕುದಿಸ್ಕೊಳ್ಳಿ ಅದನ್ನು. ನೋಡಿ, ನಿಮಗೆ ನೀರು ಕಡಿಮೆ ಆದರೆ ನಾವು ಹೇಗೂ ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡಿರ್ತೀರಲ್ಲ, ಅದನ್ನು ಸ್ವಲ್ಪ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ಬೇಕಾದ್ರೆ ಇವಾಗ ರುಚಿ ನೋಡಿ ನೀವು ಹಾಕೊಬೋದು. ನೋಡಿ, ಈಗ ಹುಣ್ಸೆಹಣ್ಣು ನೀರು ಇದು ಒಂದು 5ರಿಂದ 10 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೊತೀನಿ ನಾನು. ಆವಾಗ ಸ್ವಲ್ಪ ಕೈ ಆಡಿಸ್ತಾ ಇರಿ ಸೌಟಲ್ಲಿ, ಯಾಕಂದರೆ ಅದು ಕೆಳಗಡೆ ತಳ ಹಿಡಿದು ಬಿಡುತ್ತೆ, ಗಟ್ಟಿ ಇರುತ್ತಲ್ವ. ಸೊ ಅದಕ್ಕೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ. ಬಹಳ ಚೆನ್ನಾಗಿರುತ್ತೆ ಇದು. ಒಮ್ಮೆ ನೀವು ಟ್ರೈ ಮಾಡಿ. ಮಕ್ಕಳಿಗೆ ತುಂಬ ಹೆಚ್ಚಿನ ಪೋಷಕಾಂಶ ಕೂಡ ಸಿಗುತ್ತೆ, ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ. ನೋಡಿ, ಇದು ರೆಡಿಯಾಗಿದೆ. ಈಗ ಆಫ್ ಮಾಡಿ ಸರ್ವ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ಸರ್ವ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.